ಹಾಯ್ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತೇನಪ್ಪ ವೀಡಿಯೋ ಅಂತಂದರೆ, ಗಾಡಿ ಚಿಕ್ಕಮಂದ್ರೆಗೆ ಲೋಡ್ ಹಾಕಿತ್ತು. ಎಲ್ಲಿಂದ ಅಂದರೆ ನಮ್ಮ ಗೋಡನಿಂದ ಯಲಹಂಕ ನಂಗೆ ಚಿಕ್ಕಮಂದ್ರೆ ಲೋಡ್ ಹಾಕೊಂಡು ಹೊರಡೋಣ ಬನ್ನಿ. ಬರ್ತೀನಿ. ಮೇಸ್ಟಿಗೆ ಜಾಮ್ ಇತ್ತು, ಆ ಜಾಮ್ ಮುಗಿಸ್ಕೊ ಈ ಕಡೆಗೆ ಬಂದರೆ ಮತ್ತೆ ಈ ಕಡೆ ಇನ್ನೂ ಒಂದು ಜಾಮು. ನಮಗೂ ಜಾಮ್ಗೂ ಯಾಕೋ ತುಂಬ ಹತ್ರ ಸಂಬಂಧ ಇದೆ ಅನಿಸುತ್ತೆ. ಅದಕ್ಕೆ ಜಾಮ್ ಮೇಲೆ ಜಾಮ್ ಆಯ್ತಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಪ್ಯಾಲೇಸ್ ಗ್ರೌಂಡ್ ಕಡೆಗೆ ಬಂದ್ವಿ. ಬರ್ತಿದ್ದಂಗೆ ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ. ಗ್ರೀನರಿ ಆಗಿ ಬೆಳಗ್ಗೆ ಮೈಂಡ್ ಒಂಥರ ಫ್ರೆಶ್ ಆಗಿತ್ತು. ಸೊ ಅದೆಲ್ಲ ನೋಡ್ಕೊಂಡು ಬರ್ತಿದ್ವಿ ಆರಾಮಾಗಿ. ಪ್ಯಾಲೇಸ್ ಗ್ರೌಂಡಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ. ಆ ಫಂಕ್ಷನ್ಗೆ ಯಾವ ರೇಂಜಿಗೆ ಜಾಮ್ ಆಗಿತ್ತು ಅಂತಂದರೆ, ಇಲ್ಲ ಅಂದರೂ ಪ್ಯಾಲೇಸ್ ಗ್ರೌಂಡಲ್ಲಿ ಜಾಮ್ ಶುರುವಾಗಿದ್ದು ಇಲ್ಲಿಂದ ಹೆಬ್ಬಾಳ ಬಿಟ್ಟು ಕೋಗಿಲು ಫ್ಲೇವರ್ ಗಂಟ ಜಾಮ್ ಇತ್ತು. ಯಾವ ಜಾಮ್ ನೋಡಿ, ಜನ ಫುಲ್ ಎಷ್ಟು ಜನ ಇದೆ ಅಂತ. ಇವ್ರು ಬಿಡಿ, ಇಲ್ಲಿ ಜಾಮ್ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿಂದ ಶುರು ಆಯ್ತಾ ಫ್ಲೇವರು. ಇಲ್ಲಿಂದ ನೋಡ್ಕೊತಾ ಬರ್ತಾ ಇರಿ. ಹೆಬ್ಬಾಳ ಫ್ಲೇವರ್ ಸಿಗ್ತಾ, ಹೆಬ್ಬಾಳ ಫ್ಲೇವರ್ ಮೇಲೂ ಜಾಮ, ಮತ್ತು ಹೆಬ್ಬಾಳ ಫ್ಲೇವರ್ ಇಳಿತೀನ. ಜಾಮೆಲ್ಲ ಮುಗಿಸ್ಕೊಂಡು ನಾವು ಹಂಗೆ ಅನ್ಲೋಡಿಂಗ್ ಪಾಯಿಂಟ್ ಕಡೆಗೆ ಬಂದ್ವಿ. ನಮ್ಮ ಸುದೀಪ ಅಗಾಲ ಬಿಚ್ಕೊಂಡು ಅನ್ಲೋಡ್ ಮಾಡೋಕ್ಕೆ ಶುರು ಮಾಡ್ಕೊಂಡ. ನಾನು ಹಂಗೆ ಗಾಡಿ ಅಡ್ಡಾಡ ರಿವರ್ಸ್ ಹಾಕ್ಕೊಟ್ಬಿಟ್ಟೆ, ಸುದೀಪ ಅನ್ಲೋಡ್ ಈಸಿ ಆಗಲಿ ಅಂದ್ಬಿಟ್ಟು. ಹಾಕೊಟ್ಬಿಟ್ಟು ನಾನು ನಾಷ್ಟ ಮಾಡ್ಕೊಂಡು ಗಾಡಿ ಒಳಗದೆ. ಪಲಾವ್ ಇವತ್ತು ತಂದಿದ್ದೆ ಹೋಟ್ಲಿಂದ. ಸುದೀಪ ನಾಷ್ಟದಿಂದ ಸೇಮೆ ಉಪ್ಪಿಟ್ಟು ತಂದಿದ್ದ. ಯಾಕಂದ್ರೆ ನಾನು ಉಪ್ಪಿಟ್ಟು ತಿನ್ನೋದೇ ಇಲ್ಲ, ಸೇಮೆ ಉಪ್ಪಿಟ್ಟು ಬೇರೆ. ಏನು ಮಧ್ಯಾಹ್ನಕ್ಕೆ ನೋಡ್ಕೊಂಡು ಅಂದ್ಬಿಟ್ಟು ಬೆಳಗ್ಗೆ ಪಲಾವ್ 2 ವಡೆ ತಿನ್ಕೊಂಡು ನೋಡಿದ್ರೆ ನಮ್ಮ ಸುದೀಪ ಎಲ್ಲ ಅನ್ಲೋಡಿಂಗ್ ಜೋರಾಗಿ ಶುರು ಮಾಡಿಬಿಟ್ಟಿದ್ದೆ. ಎಲ್ಲ ಈಚೆ ಬಿಸಾಕ್ಬಿಟ್ಟಿದ್ದ. ಸರಿ ಆಯ್ತು, ಮಾಡಲಿ ಅಂದ್ಬಿಟ್ಟು ಎಲ್ಲ ಅನ್ಲೋಡ್ ಖಾಲಿ ಮಾಡಿಕೊಟ್ಟೆ. ಅದಾದಮೇಲೆ ಪೌಡ್ರ್ ಇತ್ತು, ಯಾವುದಂದ್ರೆ ಚಾಕ್ಲೇಟ್ ಪೌಡ್ರ್ ಇದು. ಇದೇನೇ ಚಿಕ್ಕಮಂದ್ರಿಗೆ ಹೋಗ್ಬೇಕು. ಕರೆಕ್ಟಾಗಿ ಎಲ್ಲಿ ಚಿಕ್ಕಮಂದ್ರೆ ಅಂದರೆ ಶನೇಶ್ವರನ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ, ಅದರ ಪಕ್ಕದಲ್ಲೇ ಇರೋದು. ಬನ್ನಿ ಹೋಗೋಣ. ಇಲ್ಲಿಂದ ಖಾಲಿ ಮಾಡ್ಕೊಂಡು ಗಾಡಿ ಎತ್ಕೊಂಡು ನಾವು ಚಿಕ್ಕಮಂದ್ರೆ ಕಡೆಗೆ ಹೊರಟೋಣ. ಬನ್ನಿ ಹೋಗೋಣ. ನಮ್ಮ ಓನರ್ ಲೊಕೇಶನ್ ಕಳಿಸಿದ್ರು. ಲೊಕೇಶನ್ ತೆಗೆದು ನೋಡ್ರಿ 34 ಕಿಲೋಮೀಟ್ರ್ ಇತ್ತು. ಅದರಲ್ಲಿ ಇವಾಗ ಆಲ್ರೆಡಿ 31 ಆಗಿದೆ. 3 ಕಿಲೋಮೀಟ್ರ್ ಬಂದ್ಬಿಟ್ವಿ. ಅದಾದಮೇಲೆ ಬರ್ತಿದ್ದಂಗೆ ಯಾವುದೋ ಊರೊಳಿಗೆ ಗಲ್ಲಿಯೊಳಿಗೆಲ್ಲ ಕರ್ಕೊಯ್ತಿತ್ತು. ನಾವು ಯಾವುದೂ ಬಂದೇ ಇರಲ್ಲ, ಆ ಥರ ರೋಡ್ ಇತ್ತು. ಸರಿ ಆಯ್ತು, ಊರೊಳಿಗೆ ಬಂದೆ. ಹಂಗೆ ನೋಡ್ರಿ ಮತ್ತೆ ದಿಢೀರಂತ ಈ ಥರ ರೋಡ್ ಬಂದ್ಬಿಡ್ತು. ಹೊಸ ರೋಡ್ ಯಾವುದೋ ಬಿ ಡಿ ಲೇಔಟ್ ಥರ ಅದು ಆಯ್ತಿತ್ತು. ಈ ಲೇಔಟ್ ಒಳಗಡೆ ಬರ್ತಿದ್ದಂಗೆ, ಈ ಲೇಔಟ್ ಎಲ್ಲಿ ಯಾವ್ಯಾವ ಅಂತ ಗೊತ್ತಿದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಏನಕ್ಕಂದರೆ ಈ ಲೇಔಟ್ ಒಳಗಡೆ ಇಲ್ಲೆಲ್ಲ ಸುತ್ತಮುತ್ತ ಲೇಔಟಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಬರ್ತೈತಲ್ಲ ಇಲ್ಲೊಂದು ಮನೆ. ಈ ಮನೆ ಬಂದು ತುಂಬ ಹಾಂಟೆಡ್ ಆಗಿತ್ತು. ಯಾಕೆ ಅಂದರೆ ಈ ಮನೇಲಿ ಯಾರೂ ಇಲ್ಲ. ಮನೆ ಒಂಥರ ಏನೋ ಪಾಲು ಬಿದ್ದಂಗಿತ್ತು. ತೋರಿಸ್ತೀನಿ ನೋಡಿ ಮನೆ. ಇದು ಯಾವ ಏರಿಯಾ, ಏನು ಇದ್ರದ್ದು ಮನೆ ಬ್ಯಾಕ್ ಸ್ಟೋರಿ ಅಂತಲೇ ಇದ್ದರೆ ಹೇಳಿ. ನೋಡಿ, ಮನೆ ಬಾಗಿಲು ಏನಿಲ್ಲ ಎಲ್ಲ ಹೊಡೆದ್ಬಿಟ್ಟವ್ರು. ಕಿಟಕಿಯಿಂದ ಎಲ್ಲ ಏನೇನಿಲ್ಲ ಎಲ್ಲ ಎತ್ಬಿಟ್ಟಿದ್ರು. ನಾವು ಸರಿ ಆಯಿತು, ನಾವು ಮನೆ ನೋಡ್ಕೊಂಡು ಹಂಗೆ ನಾವು ನೆಕ್ಸ್ಟು ಚಿಕ್ಕಮಂದ್ರಿಗೆ ಹೋಗೋಲ್ಲ, ಬನ್ನಿ ಆ ಕಡೆಗೆ ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೆ. ಯಾರಿಗಾರು ಗೊತ್ತಿರೋ ಮನೆ ಬಗ್ಗೆ ಏನಾದ್ರು ಇದ್ದರೆ ಸ್ವಲ್ಪ ಹೇಳಿ, ನೋಡಿ ತಿಳ್ಕೊಳ್ಳೋಣ. ನಮ್ಗೆ ಹೈವೇ ರೋಡ್ ಸಿಕ್ತು. ಇಲ್ಲಿಂದ ಕರೆಕ್ಟಾಗಿ ಚಿಕ್ಕಮಂದ್ರಿಗೆ 18 ಕಿಲೋಮೀಟ್ರ್. ಒಂದೇ ರೋಡ್, ಲೆಫ್ಟ್ ರೈಟ್ ಏನಿಲ್ಲ, ನಾನ್ ಸ್ಟಾಪ್ ಒಂದೇ ರೋಡ್ ಹೊಡ್ಕೊ ಹೋಯ್ತಾ ಇದ್ವಿ. ಬರ್ತಿದೆ ಅಂತ ಒಳ್ಳೆ ವ್ಯೂ ಇತ್ತು. ನನಗೆ ಇದು ಒಂಥರ ಮರ ಗಿಡಗಳು ತುಂಬ ಇಷ್ಟ ಆಯಿತು. ರೋಡ್ ಸೈಡ್ ಗಾಡಿ ಗ್ಯಾಪಲ್ಲಿ ಓಡಿಸ್ಕೊ ಹೋಗೋದು. ಯಾಕಂದ್ರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮರಗಳೆಲ್ಲ ಕಡ್ದಾಕ್ಬಿಟ್ಟಿದ್ರಲ್ಲ. ಈ ಥರ ಸಣ್ಣ ಪುಟ್ಟ ಈ ಥರ ಅದು ವಿಲೇಜ್ ಸೈಡ್ ಬಂದರೆ ಇದು ಮಜಾ ಇರೋದು. ಸೊ ಅದು ಬರ್ತೀನಿ. ನನಗೆ ಹೆಂಗಂದರೆ ಯಾವಾಗಲೂ ನಾನು ಚಿಕ್ಕಮಂದ್ರೆ ಕಡೆ ಬಂದಾಗಲ್ಲ ಇದನ್ನು ಫ್ಲೇವರ್ ನೋಡ್ತೀನಿ. ಏನಕ್ಕೆ ಈ ಫ್ಲೇವರ್ ಇಲ್ಲ ಐತೆ, ಏನು ಮಾಡ್ತಾರೆ ಒಂದೂ ಗೊತ್ತಿಲ್ಲ. ಸುಮ್ಮನೆ ಕಟ್ಬಿಟ್ಟು ಈಗ ಅರ್ಧ ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಮಾಡ್ತಾರೆ ಜಾಗನ. ಹೋಗೋ ಗಾಡಿ ಯಾರು ಹೋಗ್ತಿತ್ತು ಕ್ಲಿಯರಾಗಿ. ಇಲ್ಲಿ ರೋಡ್ ಸ್ವಲ್ಪ ಅಗಲ ಮಾಡಿಬಿಟ್ಟಿದ್ರೆ, ಸಣ್ಣಗೆ ಮಾಡಿ ಸಿಂಗಲ್ ರೋಡ್ ಮಾಡಿಬಿಟ್ಬಿಟ್ಟವ್ರೆ ನೋಡಿ. ಆ ಬಸ್ ಬರ್ತಿದ್ದ, ಆ ಬಸ್ ಬರೀ ಈ ಕಡೆ ಪಕ್ಕದಲ್ಲಿ ನನ್ನ ಗಾಡಿಗೆ ಅಷ್ಟೇ ಜಾಗ ಸಿಗೋದು. ಅದು ಇಲ್ಲಿ ಸ್ವಲ್ಪ ಇಕ್ಕಟ್ಟಲ್ಲಿ ಮೇಲದ ಕಂಟೈನರ್ ಗಾಡಿ ಬಂತ ಮೇಲೆ ಟಚ್ ಆಗುತ್ತೆ. ಏನಕ್ಕೆ ಮಾಡಿದ್ರು ಒಂದು ಅದು ಸುಮ್ಮನೆ ವೇಸ್ಟ್ ಆಫ್ ಮನಿ ಎಲ್ಲ ಮಾಡಿಕ್ಕವ್ರೆ. ಸೊ ಅಲ್ಲಿಂದ ಬರ್ತೀನಿ. ಇನ್ನೇನು ಚಿಕ್ಕಮಂದ್ರೆ ರೀಚ್ ಆದ್ವಿ. ಮುಂದೆ ಬಂದು ಶನೇಶ್ವರ ದೇವಸ್ಥಾನ ಇದೆಯಲ್ಲ, ಇದೆ ಈ ದೇವಸ್ಥಾನಕ್ಕೆ. ಇವಾಗ ನಾನು ದರ್ಶನಕ್ಕೆ ಹೋಗ್ತೀನಿ. ನಮ್ಮ ಸುದೀಪನ ಗಾಡಿ ಕೊಟ್ಬಿಡ್ತೀನಿ. ಯಾಕಂದರೆ ಅವನು ಚಡ್ಡಿ ಹಾಕಿದ್ದ, ಅವ್ನು ದರ್ಶನಕ್ಕೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ನ ಕೈ ಗಾಡಿ ಕೊಟ್ಟೆ. ಅವ್ನು ಗಾಡಿ ಎತ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಸ್ತಾ ಇರಲಿ. ನಾವು ಬನ್ನಿ, ನಾವು ದರ್ಶನಕ್ಕೆ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಎಂಟ್ರೆನ್ಸಲ್ಲಿ ನೋಡ್ತೇನೆ ನಮ್ಮ ದೇವರಿದ್ರು. ನಮ್ಮ ದೇವ್ರ ಕೈ ಮುಕ್ಕೊಂಡು ಹಂಗೆ ಗೋಪುರದೊಳಗೆ ಹೋಗ್ತಿದ್ದಂಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ತುಂಬ ಶಾಂತವಾಗಿತ್ತಲ್ಲ ಜಾಗ, ನೆಮ್ಮದಿ ಇತ್ತು. ದೇವ್ರನ್ನ ನೋಡ್ಕೊಂಡಂಗೆ ದೇವ್ರಿಗೂ ಕೈ ಮುಕ್ಕೊಂಡು ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡ್ವಿ. ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ. ದೇವ್ರು ಈಚೆಗೆ ಎಂಟ್ರೆನ್ಸಲ್ಲಿ ಒಂದು ದೇವರಿದ್ರು, ಅವ್ರನ್ನ ಬೇಡ್ಕೊಂಡು ಮತ್ತೆ ಒಳಗೆ ಬಂದರೆ ಒಳಗಡೆ ಗೋಪುರದಲ್ಲಿ ಒಂದು ದೇವರಿದ್ರು, ಅವರು ಶನೇಶ್ವರನೇ. ಅವ್ರನ್ನ ಬೇಡ್ಕೊಂಡಂಗೆ ಈ ಕಡೆ ಪಕ್ಕದಲ್ಲಿ ಬಂದರೆ ಅವರು ಪತ್ನಿ ಅಂತ. ಹೆಸರು ಸರಿಯಾಗಿ ನಂಗೆ ಗೊತ್ತಾಗಲಿಲ್ಲ. ಹೆಸರು ಯಾರು ಗೊತ್ತರೆ ಅವ್ರು ಕಮೆಂಟ್ ಮಾಡಿ ಬರ್ದಿದ್ರು, ಓದಿದ್ದೆ, ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಅವ್ರ ಪತ್ನಿನ ನೋಡಿಕೊಂಡು ಅವ್ರನ್ನ ನೋಡ್ಬಿಟ್ಟು ಅವ್ರಿಗೂ ಕೈಯೆಲ್ಲ ಮುಕ್ಕೊಂಡು ರಿಟರ್ನ್ ನಾವು ಗಾಡಿ ಹತ್ರ ಹೋಗೋಣ. ಯಾಕಂದ್ರೆ ಗಾಡಿ ಹತ್ರ ಸುದೀಪ್ ಒಬ್ಬನೇ ಇದ್ನಲ್ಲ, ಪ್ರಸಾದ ಎಲ್ಲ ಇಸ್ಕೊಂಡೆ. ಒಂದು 4 ಲಡ್ಡು, ತೀರ್ಥ, ಅದಾದಮೇಲೆ ಭಂಡಾರ, ಇನ್ನೇನು ಒಳಗಡೆ ಇತ್ತು, ಕುಂಕುಮ ಅನಿಸುತ್ತೆ. ಅದು ಎತ್ಕೊಂಡು ನಡ್ಕೊ ಹೋಗ್ತಾಯಿದೆ. ಈ ಊರಲ್ಲಿ ಹೆಂಗಂದರೆ ಯಾರೂ ಇಲ್ಲ. 12 ಗಂಟೆ ಒಬ್ಬರು ಜನನೇ ಕಾಣ್ತಿಲ್ಲ. ಫುಲ್ ಖಾಲಿ. ಎಲ್ಲ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಅನಿಸ್ತಾ. ಹಂಗೆ ನಡ್ಕೊಂಬತ್ತೀನಿ. ಲೆಫ್ಟ್ ಸೈಡ್ ಫುಲ್ಲು ತೋಟ, ಅಡಿಕೆ ತೋಟ. ಒಂಥರ ಏನೋ ಚೆನ್ನಾಗಿರುತ್ತೆ ಈ ಥರ. ಅಲ್ಲಿ ಸೈಡ್ ಹತ್ರ ವೆದರ್ ಚೆನ್ನಾಗಿರುತ್ತೆ. ನಂಗೆ ಸಿಟಿಯಲ್ಲಿ ಇದ್ದು ನಂಗೆ ಅಲ್ಲಿ ವ್ಯೂ ತುಂಬ ಇಷ್ಟ. ಇದೇ ಗೋಡನ್ ರೈಟ್ಸ್ ಇದೆ, ಇದೇ ಗೋಡನು. ಆ ಗೋಡನಿಂದ ಒಳಗೆ ಬಂದಂಗೆ ನಮ್ಮ ಗಾಡೀಲಿ ಇತ್ತು. ನಮ್ಮ ಸುದೀಪ್ನ ಹತ್ರ ಹೋಗಿ ಹೇಳಿದೆ, ಸುದೀಪ ಚೆನ್ನಾಗಿತ್ತು ಒಂದು ದೇವ್ರದ್ದು, ಅಷ್ಟು ನೆಮ್ಮದಿಯಾಗಿತ್ತು ಮನಸ್ಸಿಗೆ, ಬರಬೇಕಿತ್ತು ನೀನು ಅಂದೆ. ಅವನು ಏನು ಮಾಡೋಕ್ಕಾಗಲ್ಲ, ಕೊಂಡು ಚಡ್ಡಿ ಹಾಕ್ಬಿಟ್ಟಿದ್ದಾನೆ. ಸರಿ ಆಯಿತು, ಅವ್ನು ಗಾಡಿ ನೋಡ್ರಿ ಒಂದು 5 ಮೂಟೆ ಇತ್ತು ಅಷ್ಟೇ. ಅದನ್ನು ಖಾಲಿ ಎಲ್ಲ ಮಾಡಿಕೊಂಡು ಸೀದಾ ಗಾಡಿ ಎತ್ಕೊಳ್ಳೋಣ ಅಂತ ನಾನು ಬಂದರೆ, ನಮ್ಮ ಸುದೀಪ ಬಂದ್ಬಿಟ್ಟು ಇಲ್ಲ ಕಣ ಬಾರ ನಾನೇ ಅವತ್ತು ಗಾಡಿ ಓಡಿಸ್ತೀನಿ ಅಂದರೆ ನೋಡಿ. ಈಗ ಇಲ್ಲಿಂದ ನಮ್ಮ ಸುದೀಪ ಗಾಡಿ ಓಡಿಸ್ತಾನೆ. 4 ವರ್ಷ ಆದಮೇಲೆ ಗಾಡಿ ಎತ್ಕೋತಾನೆ. ಮತ್ತೆ ಟಚ್ ಬಿಟ್ಟು ಹೋಗೈತೆ. ಸ್ಟೇರಿಂಗಲ್ಲಿ ಮತ್ತೆ ಟಚ್ ಐತೆ, ಬ್ಯಾಲೆನ್ಸಿಂಗ್ ಇಲ್ಲ.
ಗೇರು ಹಾಕಲ್ಲ ಅವನು, ಫಸ್ಟ್ ಗೇರ್ ಅಷ್ಟೇ ಹಾಕಲ್ಲ, ಆದ್ಮೇಲೆ ರಿವರ್ಸ್ ಗೇರ್ ಹಾಕ್ತಾನೆ ಅಷ್ಟೇ. ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್ ಇವ್ಯಾವುದೂ ಹಾಕಲ್ಲ. ಒಂದು ಗೇರು ಫಸ್ಟು, ಒಂದು ಗೇರ್ ರಿವರ್ಸು, 2 ಗೇರ್ ಹಾಕ್ತಾನೆ ಅಷ್ಟೇ. ಅದಾದ್ಮೇಲೆ ಬ್ಯಾಲೆನ್ಸ್ ಏನೂ ಹಾಕಲ್ಲ. ಇನ್ನು ನಾವೇ ಹಾಕ್ಬೇಕಾವೆಲ್ಲ. ಬನ್ನಿ ನೋಡೋಣ ಇವತ್ತು ಏನೇನು ಆಗುತ್ತೆ ಅಂತ ಈ ಬ್ಲಾಗಲ್ಲಿ. ಇವತ್ತು ನಮ್ಮ ಸುದೀಪ ಗಾಡಿ ಓಡಿಸ್ತವನೆ, ನಾನು ಇವತ್ತು ಕೂತಿದ್ದೀನಿ ಪಕ್ಕದಲ್ಲಿ. ಇಲ್ಲಾಂದ್ರೆ 3-4 ವರ್ಷ ಆಗೈತೆ ಟಚ್ ಬಿಟ್ಟು. ನಮ್ಮ ಸುದೀಪನ್ ನೋಡ್ಕೊಂಬಿಡಿ, ಇವನೇ ನಮ್ಮ ಸುದೀಪ ಗಾಡಿ ಓಡಿಸ್ತವನೆ. ನೋಡ್ಕೊಂಬಿಡಿ ನಾನು ಈ ಬ್ಲಾಗಲ್ಲೇ. ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ, ಇದೇ ಅವ್ರ ದುಡ್ಡೋನು ನೋಡ್ಕೊತಾನೆ ಚೆನ್ನಾಗೆಲ್ಲ ನೋಡ್ಕೊಂಡು. ನಮ್ಮ ಸುದೀಪ ಗಾಡಿ ಓಡಿಸ್ತಾನೆ, ಓಡ್ಸೋಕ್ಕೆ ಬರೋಲ್ಲ ಆದರೂ ಓಡಿಸ್ತಾನೆ ಎಲ್ಲ ಹತ್ತ ಅಂತ. ಹೋಗಿ ರೈಸ್ ಮಾಡ್ತಾ ಹೋಗೋದು ಬನ್ನಿ ನೋಡೋಣ. ಒಂದು ಸುದೀಪನ ಹಂಗೆ ವೀಡಿಯೋ ಮಾಡ್ಕೊ ಅಂದ, ರೀಲ್ಸ್ ಮಾಡಾಕ್ತೀನಿ ಕಣೋ ಗಾಡಿ ಓಡಿಸೋದ್ರಿಂದ. ಸರಿ ಆಯ್ತು, ಅವ್ನು ಅವ್ನು ಹಂಗೆ ವೀಡಿಯೋ ಎಲ್ಲ ಮಾಡ್ಕೋತಿದ್ದೆ, ಅವ್ನು ಗಾಡಿ ಓಡಿಸ್ತಿದ್ದ. ವೀಡಿಯೋ ಮಾಡ್ಕೊಂಡು ಅವನು ಕೊಟ್ಟೆ. ಮತ್ತೆ ಗಾಡಿ ನಾನೇ ಎತ್ಕೊಂಡೆ. ನಮ್ಮ ಸುದೀಪ ಸಾಕು ಓಡಿಸಿದ್ದು, ಸ್ವಲ್ಪ ರೀಲ್ಸ್ಗೆ ವೀಡಿಯೋ ಮಾಡ್ಕೊಡೋಣ ಮಾಡಿಕೊಟ್ಟು ಮತ್ತೆ ಬ್ಯಾಕ್ ಟು ನಮ್ಮ ಗಾಡಿ ನಾವೇ ಡ್ರೈವರ್ ಬಂದ್ವಿ. ನಮ್ಮ ಸುದೀಪ ಮತ್ತೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಅಷ್ಟು ಬೇಗ ರೀಲ್ಸ್ ಮಾಡೋಕ್ಕೆ. ಏನು ನನ್ನ ಮಗ ಹೇಳಿ, ನಿಮಗೆ ಹಂಗಲಿತ್ತಾರಪ್ಪ ಇದ್ದೇ ಇರ್ತಾನೆ, ರೀಲ್ಸ್ ಮಾಡ್ಬೇಕು ಅಂತ. ಅವ್ನಿಗೆ ವಿಡಿಯೋನ ಶೇರ್ ಮಾಡಿ. ಆಮೇಲೆ ನಮ್ಮ ಸುದೀಪ ನನ್ನ ಫೋನ್ ಇಸ್ಕೊಂಡು ಕೊಡೋ, ನಿಂಗೂ ವೀಡಿಯೋ ಮಾಡ್ತೀವಿ ಗಾಡಿ ಓಡಿಸೋದು. ನಂದು ವೀಡಿಯೋ ಮಾಡ್ತಿದ್ದ ಗಾಡಿ ಓಡಿಸೋದನ್ನ, ರೀಲ್ಸಲ್ಲಿ ಹಾಕುವಂತೆ ಅಂದ. ಸರಿ ಆಯ್ತು ಮಾಡಪ್ಪ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕೆ ಕೊಟ್ಟೆ. ನಮ್ಮ ಗಾಡಿ ಓಡಿಸೋದನ್ನ ವೀಡಿಯೋ ಮಾಡ್ತಾ ಇದ್ದ. ಅಲ್ಲಿಂದ 9 ಲೋಡಿಂಗ್ ಇತ್ತು ಅಂದರು. 7 ಲೋಡ್ಗೆ ಹಾಕ್ಬಿಟ್ಟು ಬೆಳಗ್ಗೆ ಉಪ್ಪಿಟ್ಟಿತ್ತಲ್ಲ ಅದನ್ನೇ ತಿನ್ಕೊಂಡ್ವಿ. ಇಷ್ಟೇ ತಿನ್ಲಾಗು. ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್, ಟಾಟಾ ಬಾಯ್.